ಗೈಸ್ ನಾವು ಮತ್ತೆ ಬಂದಿದ್ದೀವಿ. ಇವತ್ತು ಒಂದಷ್ಟು ದೇವಸ್ಥಾನಗಳನ್ನ ಕವರ್ ಮಾಡ್ಕೊಂಡು ಬಾಯ್. ಇವ್ರು ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ, ಒನ್ ಆಫ್ ಮೈ ಸಬ್ಸ್ಕ್ರೈಬರ್, ಎಲ್ಲ ನನ್ನ ಬಿಗ್ ಸಪೋರ್ಟರ್ಸ್. ಹಾಯ್ ಗೈಸ್, ದಿಸ್ ಈಸ್ ದ ಲಾಸ್ಟ್ ಡೇ ಆಫ್ ಮೈಸೂರು ವ್ಲಾಗ್. ಸೊ ನಮ್ಮ ಲಾಸ್ಟ್ ಡೇ ಆಫ್ ಮೈಸೂರು ವ್ಲಾಗ್. ರೂಮ್ ಚೆಕ್ಔಟ್ ಮಾಡ್ಬೇಕು ಇವಾಗ. ಎಲ್ಲ ರೆಡಿ ಆಗಿದೆ. ಸೊ ಹೊರಡೋದೆ ಇವಾಗ. ಇವತ್ತು ಒಂದಷ್ಟು ದೇವಸ್ಥಾನಗಳನ್ನ ಕವರ್ ಮಾಡ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು ಇವತ್ತು. ಸೊ ಇಲ್ಲೇ ಇದ್ದಾರೆ ಅವರು. ಸೊ ಅವರು ನೋಡ್ಕೊಂಡು, ನಮ್ಮ ದೊಡ್ಡಮ್ಮನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲ ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಓಕೆ, ಲೆಟ್ಸ್ ಗೋ. ಬಾಯ್ ಬಾಯ್. ಸೊ ಗೈಸ್, ನಾವಿವಾಗ ಮೈಸೂರಲ್ಲೇ ಇರೋ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ನಮ್ಮ ಅಣ್ಣ ಎಲ್ಲ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಅತ್ತಿಗೆ ಮತ್ತು ನನ್ನ ತಂಗಿ ಇದ್ದಾಳೆ. ಸೊ ಮಾತಾಡ್ಸ್ಕೊಂಡು ಹೋಗೋಣ. ಇವ್ರು ನಮ್ಮ ದೊಡ್ಡಮ್ಮ. ದೊಡ್ಡಮ್ಮ ಹಾಯ್ ಮಾಡು. ಹಾಯ್ ಹಾಯ್ ಎಲ್ರಿಗೂ. ಹೇಗಿದ್ದೀರಾ ಅಣ್ಣ? ಕ್ಯೂಟಿಪ್ಪ ನಮ್ಮ ದೊಡ್ಡಮ್ಮ. ಇನ್ನೇನು ದೊಡ್ಡಮ್ಮ ಸಮಾಚಾರ? ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ? ಏನು ಊಟ ಮಾಡಿದ್ರಿ? ಮುದ್ದೆ ಅನ್ನ ಸಾರು ತಿಂದ್ರಾ? ಸೊ ಇಲ್ಲಿದ್ದಾರೆ ನೋಡಿ ನಮ್ಮ ಅತ್ತಿಗೆ, ಒನ್ ಆಫ್ ಮೈ ಸಬ್ಸ್ಕ್ರೈಬರ್. ನನ್ನ ಎಲ್ಲ ವಿಡಿಯೋಸ್ನು ಲೈಕ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಇನ್ನೊಬ್ಬ ಸಬ್ಸ್ಕ್ರೈಬರ್. ಸೊ ಇವರೆಲ್ಲ ನನ್ನ ಬಿಗ್ ಸಪೋರ್ಟರ್ಸ್. ನಮ್ಮ ಅಕ್ಕಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಾಸಿಟಿವ್ ಕಮೆಂಟ್ ಮಾಡಿ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೂಪರ್. ಆಮೇಲೆ ಇನ್ನೇನು ಸಮಾಚಾರ? ನಮ್ದು ಏನ್ ಸಮಾಚಾರ, ನೀವು ಬಂದಿದ್ದೆ ನಮ್ಗೊಂದು ಖುಷಿ. ಅದೇ ನಮ್ ದೊಡ್ಡ ಸಮಾಚಾರ. ಆಕ್ಚುಲಿ ಮೈಸೂರಿಗೆ ಸುಮಾರು ಸಲ ಬರ್ತಾ ಇದ್ದೋ, ಬಟ್ ಅದೇನೋ ಇಲ್ಲಿಗೆ ಬರಕ್ ಆಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಅಲ್ಲ, ಫಸ್ಟ್ ಟೈಮ್ ಬಂದಿರೋದು. ದೊಡ್ಡಮ್ಮನ ನೋಡ್ಕೊಂಡು ಹೋಗ್ಬೇಕು ಅಂತ ಸುಮಾರು ಸಲ ಅನ್ಕೋತಾ ಇದೆ, ಆಗ್ತಾ ಇರಲಿಲ್ಲ. ಇವತ್ತು ಬಂದಿದ್ದು ತುಂಬಾ ಖುಷಿ ಆಗ್ತಿದೆ. ದೊಡ್ಡಮ್ಮನ ನೋಡಿದ್ದಾಯ್ತು, ನಮ್ಮ ಅತ್ತಿಗೆನೂ ನೋಡಿದ್ದಾಯ್ತು, ನನ್ನ ತಂಗಿನೂ ನೋಡಿದ್ದಾಯ್ತು. ಸೊ ಬನ್ನಿ, ನೆಕ್ಸ್ಟು ನಾವೆಲ್ಲ ದೇವಸ್ಥಾನಗಳನ್ನ ಏನೇನು ಅಂದ್ಕೊಂಡಿದ್ದೋ ಅಲ್ಲಿಗೆ ಹೋಗಿ ಅಲ್ಲಿನ ವಿಡಿಯೋಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೆಸ್ಟ್ ವಿಶಸ್ ಅಕ್ಕ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗೈಸ್, ನಾವು ಮತ್ತೆ ಬಂದಿದ್ದೀವಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅವತ್ತು ದರ್ಶನ ಸಿಕ್ಕಲಿಲ್ಲ. ಅದಕ್ಕೆ ಇವತ್ತು ತುಂಬ ಬೇಗ ಏನು ಬಂದಿಲ್ಲ, ಇನ್ನೊಂದು ಅರ್ಧ ಗಂಟೆ ಕ್ಲೋಸ್ ಮಾಡ್ತಾರೆ. 1:15 ಕ್ಲೋಸು. 1 ಗಂಟೆ ಕರೆಕ್ಟಾಗಿ ಬಂದಿದ್ದೀವಿ ಅಷ್ಟೇ ನಾವು. ಸೊ ಬನ್ನಿ, ಬೇಗ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಬಿಡೋಣ. ಸೊ ಗೈಸ್, ದರ್ಶನ ಆಯಿತು. ಎಂಟ್ರಿ ಆಗ್ತಿದ್ದಂಗೆ ಗರುಡ ದೇವರು ಸಿಕ್ಕಿದ್ರು. ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ರಂಗನಾಥ ಸ್ವಾಮಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು. ಕಾಲತ್ರ ಲಕ್ಷ್ಮೀ ದೇವಿ ಕೂತ್ಕೊಂಡು ಕಾಲು ಹೊತ್ತುತ್ತಾ ಇದ್ರು. ಆ್ಯಕ್ಚುಲಿ ಅದು ಲಕ್ಷ್ಮೀ ದೇವಿ ಎಲ್ಲ ಕಾವೇರಮ್ಮ ಅಂತಲೂ ಹೇಳ್ತಾರೆ. ದರ್ಶನ ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟ್ ನಾವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಬುಧವಾರ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೇ ಬಿ ರಶ್ ಇರ್ಬೋದು, ಹೇಳೋಕ್ಕಾಗಲ್ಲ. ಇಷ್ಟು ದೇವಸ್ಥಾನಗಳು ನಾವೇನೇನು ನೋಡೋದು ಅದು ಯಾವುದೂ ಅಷ್ಟು ರಶ್ ಇರಲಿಲ್ಲ. ಆರಾಮಾಗಿ ನಿಧಾನಕ್ಕೆ ದರ್ಶನ ಆಯಿತು. ಸೊ ಅಲ್ಲಿ ಇವತ್ತು ಬುಧವಾರ ಆಗಿರೋದ್ರಿಂದ ರಶ್ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಹೋಗಿ ನೋಡೋಣ. ಅಲ್ಲೂ 3 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಬೇಗ ನಾವು ದೇವಸ್ಥಾನ ತಲುಪಬೇಕು. ಆಬ್ವಿಯಸ್ಲಿ ಇದೆಲ್ಲ ರೇಟ್ ಜಾಸ್ತಿನೇ ಇರುತ್ತೆ, ಬಟ್ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ಮೈಸೂರು ದಸರಾದು ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಏನಂತ ಕರೀತಾರೆ ಇದಕ್ಕೆ, ಈ ವರ್ಕಿಗೆ? ವುಡನ್ ಇಂಗ್ಲೋವರ್. ಸೊ ನಾವು ಇದನ್ನ ಫೈನಲ್ ಮಾಡ್ದೋ. ಚೆನ್ನಾಗಿತ್ತು. ಸೊ ನಾವು ಬುಧವಾರ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ನಾವು ಬಂದಾಗ ಕ್ಲೋಸ್ ಆಗಿತ್ತು ಟೆಂಪಲ್ಲು. ಇದೇನಿಲ್ಲೂ ಕ್ಲೋಸ್ ಆಗಿದೆಯಲ್ಲ ಅಂತ ಹೋಗಿ ಗರ್ಭಗುಡಿ ಮುಂದೆ ನಿಂತ್ಕೊಂಡು ಆಗ ಜಸ್ಟ್ ಓಪನ್ ಮಾಡಿದ್ರು. ಹಬ್ಬ ಸದ್ಯ ದರ್ಶನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವೇ ಫಸ್ಟ್ ಹೋದೋ ದರ್ಶನಕ್ಕೆ. ಹೋಗಿ ದರ್ಶನ ಮಾಡ್ಕೊಂಡು ಅದು ಏನದು ಮಣ್ಣು ಮತ್ತು ಇಟ್ಟಿಗೆ ಎಲ್ಲ ಇಟ್ಟು ಅದೇನು ಪೂಜೆ ಮಾಡಿಸ್ಲಿಲ್ಲ ನಾವು. ಆಲ್ರೆಡಿ ನಮ್ಮ ಮನೇಲಿದೆ. ಹಾಗಾಗಿ ಜಸ್ಟ್ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದೋ. ರೀ ಯಜಮಾನ್ರೇ, ಏನು ಮಾಡ್ತಾ ಇದ್ದೀರಾ?
ಮನೆ ಕಟ್ಟ ಕಲ್ಲೊಡಿತಾ ಇದ್ದೀರಾ. ಈ ದೇವಸ್ಥಾನಕ್ಕೆ ಬರೋ ಆಲ್ಮೋಸ್ಟ್ ಎಲ್ಲರೂ ಕೇಳ್ಕೊಳ್ಳೋದು ಒಂದು ಸೈಟ್ ತಗೊಳ್ಳೋ ಹಾಗೆ ಆಶೀರ್ವಾದ ಮಾಡಪ್ಪ, ಇಲ್ಲ ಮನೆ ಕಟ್ಟೋ ಥರ ಆಶೀರ್ವಾದ ಮಾಡು ಅಂತ. ಸೊ ಈ ದೇವಸ್ಥಾನ ಅದಕ್ಕೇ ಫೇಮಸ್ ಆಗಿಬಿಟ್ಟಿದೆ. ನೋಡಿ ಗೈಸ್, ಯಾವತ್ತು ಕಲ್ ಮೇಲೆ ಮನೆ ಕಟ್ಟಬಾರ್ದಂತೆ, ಭೂಮಿ ಮೇಲೆ ಮನೆ ಕಟ್ಟಬೇಕಂತೆ. ಆನ್ ದ್ಯಾಟ್ ಪ್ರೋಸೆಸ್ ನಮ್ಮ ಮನೆಯವರು ಕೂಡ ಅದು ಕಲ್ಗಳನ್ನ ಕಟ್ಟಕ್ಕೆ ಹೋಗಿದ್ದಾರೆ. ನೋಡೋಣ ದೇವರು ನಮ್ಮ ಅಪ್ಲಿಕೇಶನ್ನ ಯಾವಾಗ ಸ್ವೀಕರಿಸ್ತಾರೆ ಅಂತ. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಹೋಗಿ ಊಟ ಮಾಡಬೇಕು. ಆ್ಯಂಡ್ ನಿಮಗೆ ಆ ವ್ಯೂ ತೋರಿಸ್ತೀನಿ ಇಲ್ಲಿಂದ. ಮತ್ತೆ ರಿಟರ್ನ್ ಹೋಗ್ತಾ ಆ ವ್ಯೂ ನದಿದೇನಿದೆ, ಆ್ಯಕ್ಚುಲಿ ಆ ಕಡೆ ಸೈಡು ನದಿ ಫುಲ್ ವ್ಯೂ ಇದೆ. ಸೊ ಅಲ್ಲಿ ನೋಡಿಕೊಂಡು ಹಾಗೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ನೀರೊಳಗಡೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ಸ್ಟೆಪ್ಸ್ ಇದೆ, ಸೊ ಆರಾಮಾಗಿ ಹಿಂಗೆ ಹೋಗ್ಬೋದು. ಬಟ್ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಕಡೆ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಸೊ ಗೈಸ್, ವಿ ಆರ್ ಫೈನಲಿ ಅಟ್ ಆರತಿ ಉಕ್ಕಡ ಅಹಲ್ಯಾ ದೇವಿ ಟೆಂಪಲ್. ಸೊ ದಿಸ್ ಈಸ್ ದ ಲಾಸ್ಟ್ ಟೆಂಪಲ್ ಆಫ್ ದಿ ವಿಡಿಯೋ. ಆ್ಯಕ್ಚುಲಿ ನಾವು ಯಾವಾಗಲೂ ಅಮಾವಾಸ್ಯೆ ದಿವಸನೇ ಬರ್ತಾ ಇದ್ದಿದ್ದು. ಇವತ್ತು ಸಿಕ್ಕಾಪಟ್ಟೆ ಫ್ರೀಯಾಗಿದೆ ದೇವರು, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಹೋಗಿ ದೇವಸ್ಥಾನಗಳೆಲ್ಲ ಫ್ರೀಯಾಗೇ ಇತ್ತು ಅಲ್ವಾ? ಫಸ್ಟ್ ಟೈಮ್ ನೋಡ್ತಾ ಇರೋದು, ಎಷ್ಟು ಸಲ ಬಂದಿದ್ದೀವಿ, ಇದೇ ಫಸ್ಟ್ ಟೈಮ್ ಇಷ್ಟು ಜನ ಕಮ್ಮಿ ಇರೋದು. ಅಂದರೆ ನಾವು ಯಾವಾಗಲೂ ಅಮಾವಾಸ್ಯೆ ದಿವಸ ಬರ್ತಾ ಇದ್ದೋ, ಕಾಲಿಡೋಕ್ಕೆ ಜಾಗ ಇರ್ತಿದ್ರೆ ಫುಲ್ ರಶ್ ಇರ್ತಾ ಇತ್ತು. ಇವತ್ತು ನೋಡಿ, ನಾವು ದೇವರು ಇಬ್ಬರೇ. ಆ್ಯಕ್ಚುಲಿ ಈ ಥರ ಇದ್ದಾಗ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಪೂಜೆ ಸಾಮಾನು ತಗೋತಾ ಇದ್ದಾರೆ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ತಡೆ ಓಡಿಸ್ತಾರೆ. ತಡೆ ಓಡಿಸೋರು ಯಾರಾದರೂ ಇದ್ದರೆ ಇಲ್ಲಿ ಬಂದು ತಡೆ ಓಡಿಸ್ಬೋದು. ಸೊ ಗೈಸ್, ಇವಾಗ ನಾವು ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ಇರೋ ಒಂದು ಡಾಬಾಗೆ ಬಂದಿದ್ದೀವಿ. ಸೊ ಊಟಕ್ಕೆ ಆರ್ಡ್ರ್ ಮಾಡಿಬಿಟ್ಟು ಕೂತಿದ್ದೀವಿ. ಸಖತ್ತು ಟಯರ್ಡ್ ಆಗಿದ್ದೀವಿ. ಹೋಗಿ ಮನೆಗೆ ಹೋಗಿ ಮಲ್ಕೊಂಬಿಡೋಣ ಅನ್ನೋಷ್ಟು ಟಯರ್ಡ್ ಆಗಿದೆ. ನಮಗಂತೂ ಇಷ್ಟು ಟಯರ್ಡ್ ಆಗಿದೆ. ನಮ್ಮ ಚೀಚಿ ಪಾಪ ನೋಡಿ, ತಲೆ ಹರಟೆ ಮಾತ್ರ ನಿಲ್ಲಿಸ್ತಿಲ್ಲ ಅವಳು. ಸೊ ಏನಾದ್ರು ಸ್ವಲ್ಪ ತಿನ್ಕೊಂಡು ಇವಾಗ ಫಸ್ಟ್ ನಮ್ಮ ಮನೆ ಕಡೆ ಹೊರಟ್ಬಿಡೋಣ. ನಮ್ಮ ಪಯಣ ನಮ್ಮ ಮನೆ ಕಡೆಗೆ. ಇದಾಗಿತ್ತು ನನ್ನ ಕಂಪ್ಲೀಟ್ ಮೈಸೂರು ವ್ಲಾಗ್. ನೀವು ಯಾರಾದರೂ ಮೈಸೂರಿನವರಾಗಿದ್ದರೆ ನಾನು ಇನ್ನೂ ಯಾವ್ಯಾವ ಪ್ಲೇಸಸ್ನ ಮಿಸ್ ಮಾಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.